ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಅಭಿರುಚಿಗೆ ಪ್ರೀತಿಯ ಸ್ವಾಗತ. ಇವತ್ತು ಹಾಲನ್ನ ಬಳಸ್ಕೊಂಡು ಮಾಡಿರುವಂತಹ 2 ರೆಸಿಪೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವೀಟ್ ರೆಸಿಪೀಸ್. ಒಂದು ಕಲಾಕಾನ್ ಹಾಗೆ ಇನ್ನೊಂದು ಕೊನೆಟ್ ಲಾಡು ಕೂಡ ಮಾಡ್ತಾ ಇದ್ದೀನಿ. ಎರಡೂ ಕೂಡ ಮಾಡೋದು ತುಂಬಾ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಸ್ವೀಟ್ ಇಷ್ಟಪಡುವಂಥವರಾದರೆ ಖಂಡಿತ ಈ ರೆಸಿಪೀಸ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಕಲಾಕಾನ್ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1.5 ಲೀಟರ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಅದರಲ್ಲಿ 1 ಲೀಟರ್ ಹಾಲಷ್ಟು ಈಗ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಹಾಲನ್ನ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನಾನು ಕಟ್ ಮಾಡಿಕೊಂಡು ಇದ್ರ ನಿಂಬೆ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹಾಲನ್ನ ಹೊಡಿಸಿ ನಾವು ಅದರಿಂದ ಸ್ವೀಟ್ನ ಮಾಡೋದು. ಈ ರೀತಿ ನಿಂಬೆ ರಸನೆಲ್ಲ ನೀಟಾಗಿ ಹಿಂಡಿ ತಗೊಳ್ತಿದ್ದೀನಿ. ನೋಡಿ, ಈ ರೀತಿ ಹಿಂಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಲು ಕೂಡ ಕುದೀತಾ ಇದೆ. ಈಗ ಇದಕ್ಕೆ ನಾನು ಫಿಲ್ಟರ್ ಮಾಡಿಕೊಂಡು ಸ್ವಲ್ಪನೇ ನಿಂಬೆ ರಸನ ಸೇರಿಸ್ಕೊಳ್ತೀನಿ. ಸ್ವಲ್ಪನೇ ಸೇರಿಸ್ಕೊಂಡು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹಾಗೆ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವಿಲ್ಲಿ ಬೇಕಾದರೆ ವೆನಿಗರ್ನ ಕೂಡ ಯೂಸ್ ಮಾಡ್ಬೋದು ನಿಂಬೆ ರಸ ಬದಲು. 1 ನಿಂಬೆಹಣ್ಣಿನ ರಸ ಪೂರ್ತಿ ಯೂಸ್ ಮಾಡಿದ್ದೀನಿ. ನೋಡಿ, ಹಾಲು ಚೆನ್ನಾಗಿ ಒಡೆದಿದೆ. ಈಗ ಇದನ್ನು ಒಂದು ನೀಟಾಗಿರೋ ಬಟ್ಟೆ ತಗೊಂಡು ಅದಕ್ಕೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪನ್ನೀರ್ನ ತಗೊಂಡು ಕೂಡ ಈ ರೆಸಿಪಿನ ಮಾಡಬಹುದು. ಬಟ್ ಈ ರೀತಿ ಫ್ರೆಶ್ ಆಗಿ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಫಿಲ್ಟರ್ ಮಾಡಿಕೊಂಡು ಮೇಲೆ ಸ್ವಲ್ಪ ತಣ್ಣೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ನಿಂಬೆ ರಸ ಸೇರಿಸಿರೋದ್ರಿಂದ ಹುಳಿ ಅಂಶ ಇರುತ್ತೆ. ಹುಳಿ ಅಂಶ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ತಣ್ಣೀರನ್ನ ಕೂಡ ಹಾಕ್ಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿ ಬಟ್ಟೆ ಸಹಾಯದಿಂದ ನೀರನ್ನೆಲ್ಲ ಹಿಂಡಿ ತಗೊಳ್ತಾ ಇದ್ದೀನಿ. ನೀರಿನ ಅಂಶನೆಲ್ಲ ತೆಗಿಬೇಕು. ನೋಡಿ ಫ್ರೆಶ್ ಪನ್ನೀರ್ ರೆಡಿಯಾಗಿದೆ. ನೋಡಿ ಈ ರೀತಿ ನೀರಿನ ಅಂಶ ಎಲ್ಲ ಹೋಗಿರಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇನ್ನು ಅರ್ಧ ಲೀಟ್ರ್ ಹಾಲಿತ್ತಲ್ಲ ಅದನ್ನು ಕೂಡ ಈಗ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಕಾಯಿಸ್ತಾ ಪೂರ್ತಿ ಗಟ್ಟಿ ಆಗೋ ತನಕ ಕಾಯಿಸ್ಬೇಕು. ಅರ್ಧ ಲೀಟ್ರ್ ಹಾಲು 1 ಕಪ್ ಹಾಲು ಆಗೋ ತನಕ ಕೂಡ ಕಾಯಿಸ್ಕೊಳ್ತಾ ಇರಬೇಕು. ಹಾಗೆ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಇಷ್ಟು ಗಟ್ಟಿ ಆದಾಗ ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಬಹುದು. ನೋಡಿ ಅರ್ಧ ಲೀಟ್ರ್ ಹಾಲು 1 ಕಪ್ ಹಾಲು ಆಗೋಷ್ಟು ಗಟ್ಟಿಯಾಗಿದೆ. ನೋಡಿ ಈ ರೀತಿ ಗಟ್ಟಿ ಆದಾಗ ನಾನಿಲ್ಲೀಗ ಫ್ರೆಶ್ ಪನ್ನೀರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಗಟ್ಟಿ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು.
ಸ್ವೀಟ್ ಅಂಗಡಿಲೂ ಕೂಡ ಕಲಾಕಾಂಡ್ ಸ್ವೀಟ್ ಸಿಗುತ್ತೆ. ಬಟ್ ನೀವು ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡಿರೋ ಈ ಸ್ವೀಟ್ ಟೇಸ್ಟ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಒಂದು ಟ್ರೇ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಟ್ರೇಗೆ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಇದನ್ನು ಹಾಗೇ 8 ರಿಂದ 9 ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಫ್ರೀಝರಲ್ಲಿ ಕೂಡ ಇಡ್ಬೋದು, ಇಲ್ಲ ಹೊರಗಡೆ ಕೂಡ ಇಡ್ಬೋದು. ನೋಡಿ, 8 ಗಂಟೆಗಳ ಕಾಲ ಆದಮೇಲೆ ನಾನು ಇದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಸೊ ಕಲಾಕಾಂಡ್ ಸ್ವೀಟು ರೆಡಿಯಾಗಿದೆ. ಕಲಾಕಾಂಡ್ ಸ್ವೀಟ್ ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಕೊಕೊನೆಟ್ ಲಾಡು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದನ್ನು ಮಾಡೋದಕ್ಕೆ ಅರ್ಧ ಲೀಟ್ರ್ ಹಾಲನ್ನ ಈ ರೀತಿ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಗಟ್ಟಿ ಹಾಲನ್ನ ಬಳಸಿದ್ದೀನಿ. ನೋಡಿ, ಇದನ್ನು ಕೂಡ ಇಷ್ಟು ಗಟ್ಟಿಯಾಗೋ ತನಕ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಇನ್ನೊಂದು ಸ್ವಲ್ಪ ಗಟ್ಟಿಯಾಗೋ ತನಕ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕೊಕೊನಟ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಕಪ್ಪಷ್ಟು ಕೊಕೊನಟ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದು ಅಂಗಡಿಲೇ ರೆಡಿ ಸಿಗುತ್ತೆ, ಇಲ್ಲಾಂದರೆ ಮನೆಯಲ್ಲೇ ಕೊಬ್ಬರಿನ ಸಿಪ್ಪೆ ತೆಗೆದು ಒಣಗಿಸಿ ಸಣ್ಣದಾಗಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು.
ನೋಡಿ ಇಷ್ಟು ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಹಾಲಿನಂಶ ಎಲ್ಲ ಹೋಗಿ ಫುಲ್ ಡ್ರೈ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಪಿಸ್ತಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ. ಹಾಗೆಯೇ ಗ್ಯಾಸ್ನ ಕೂಡ ಆಫ್ ಮಾಡಿ ಈ ರೀತಿ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಪಿಸ್ತಾ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಾನು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಕೊಕೊನಟ್ ಪೌಡರಲ್ಲಿ ರೋಲ್ ಮಾಡಿದ್ರೆ ಕೊಕೊನಟ್ ಲಾಡು ರೆಡಿ. ಈ ಸ್ವೀಟ್ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ ಕೊಕೊನಟ್ ಲಾಡು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.